ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ CM ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ. ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ. ಯಾರು ಮಾತಾಡಿದ್ರೆ ಇಟ್ ಇಸ್ ಓನ್ಲಿ ದೇರ್ ಇಂಡಿವಿಜುವಲ್ ಒಪಿನಿಯನ್. ಇಟ್ಸ್ ನಥಿಂಗ್ ಟು ಡು ವಿತ್ ದ ಪಾರ್ಟಿ, ನೈದರ್ ವಿತ್ ದಿ ಹೈಕಮಾಂಡ್. ಆ ಥರದ ಚರ್ಚೆಗಳಾದರೂ ಏನಾದರೂ ಇದೆ? ಯಾಕೆ ಈ ಥರದ್ದು ಚರ್ಚೆ ಆರಂಭವಾಗಿದೆ ಅಂತ ಅಲ್ಲ, ಐಡಿಯಾ ಇಲ್ಲ, ಸತ್ವಾಗ್ಲೂ ಐಡಿಯಾ ಇಲ್ಲ. ಯಾಕಂದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಹೈಕಮಾಂಡ್ನಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ. ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನೇ ನೀವು ಕೇಳಬೇಕು. ಸೊ ಐ ಆಮ್ ರಿಯಲಿ ನಾಟ್ ಅವೇರ್ ಆಫ್ ದಿಸ್. ದೀಪಾವಳಿ ಒಳಗೆ ಸರ್ಕಾರನ ಅಲ್ಲ, BJP ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ, ದೀಪಾವಳಿ ಆದ್ಮೇಲೆ ಬೀಳ್ತದೋ, ಅದು ನಾವು ಹೆಂಗೆ ಉತ್ತರ ಕೊಡೋದ್ರಿ? ಅವ್ರ ಮೊದಲಿಂದನೂ ಭವಿಷ್ಯವಾಣಿ ನಡೀತದ್ರಿ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು. ಬರೀ ಇದ್ರ ಬಗ್ಗೆನೇ ಮಾತನಾಡಿದ್ದಾರೆ, ಬೇರೆ ಯಾವುದೋ ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿಲ್ಲ. ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಕಮೆಂಟ್ ಆನ್ ಇಟ್. ಸರ್ಕಾರಕ್ಕೆ ಏನೂ ಆಗಲ್ಲ, 5 ವರ್ಷ ಸುಭದ್ರವಾಗಿರುತ್ತೆ. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. 136 ಸೀಟ್ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ. ಹಂಗೇನೋ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು, ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ. ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ, ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ, ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ. ಸೊ ಬಿಹಾರ್ ಕೂಡ ಸೋಲ್ಬೋದು. ಸೊ ಈ ಥರ ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳ್ಬೋದು. ನೀವು ಮುಂದೆ 4 ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ BJP ಸರ್ಕಾರ ಕೇಂದ್ರದಲ್ಲಿರುತ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು. ನಮ್ಮಲ್ಲಿ 136 ಇದೆ. ಯಾವುದೇ ಕಾರಣಕ್ಕೂ 5 ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರು ಕೂಡ ಸರ್ಕಾರ ಬೆಳಕ್ಕೆ ಸಾಧ್ಯ ಇಲ್ಲ, ಬೆಳೆದೂ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ CM. 100% ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ, ಹೈಕಮಾಂಡ್ ಏನು ಹೇಳ್ತದೆ ಅದು ಖಂಡಿತವಾಗಿ ಹಂಗೆ ನಡೀತದೆ. ಪ್ರತಾಪ್ ಸಿಂಹ ಈ ಅಂಡರ್ಸ್ಟ್ಯಾಂಡ್ ರಾಜಕಾರಣ ಜಾಸ್ತಿ ಆಗ್ತಿದೆ ಎಲ್ಲ ಪಕ್ಷದಲ್ಲಿ, ಅಭಿವೃದ್ಧಿ ಆಗ್ತಾ ಇಲ್ಲ. ಕುಟುಂಬ ರಾಜಕಾರಣ ಇದೆ, ಅಂಡರ್ಸ್ಟ್ಯಾಂಡ್ ರಾಜಕಾರಣ ಜಾಸ್ತಿ ಆಗ್ತಿದೆ, ಯಾವುದೇ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ಅವರಿಗೆ ಕೇಳ್ಬೇಕು ನೀವು. ಯಾರು ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡಿದ್ದಾರೆ, ಯಾರಿಲ್ಲ, ಯಾರ ಪಕ್ಷದಲ್ಲಿ ಯಾವ ಒಳ ಒಪ್ಪಂದ ಇದೆ ಅವ್ರು ಹೇಳಿರೋದು. ನನ್ನ ಹತ್ರ ಯಾವ ಮಾಹಿತಿನೂ ಇಲ್ಲ ಆ ಥರ. ಮತ್ತು ಅವ್ರು ಅಲಿಗೇಷನ್ ಮಾಡಿದ್ರೆ ಅವರಿಗೆ ಕೇಳ್ಬೇಕು. ನನ್ನ ಹತ್ರ ಆ ಥರದ್ದೇನು ಮಾಹಿತಿ ಇಲ್ಲ. ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು. ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದರೆ ಭಾಳ ಮಾಡೋಣ. ಏನು ಬೇಕಾದ್ದು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ನಾವು ಅದಕ್ಕೇನು ಉತ್ತರ ಕೊಡೋಣ? ಡೆವಲಪ್ಮೆಂಟ್ ಅಂದರೆ ಏನು? ಇಂಥ ಪರ್ಟಿಕ್ಯುಲರ್ ಕೆಲಸನ, ಏನು ಇಲಾಖೆನ, ಏನು ಸರ್ಕಾರನ, ಇಡೀ ದೇಶನ? ಡೆವಲಪ್ಮೆಂಟ್ ಅಂದರೆ ಏನು? ಯಾವುದು ಇಲಾಖೆ ವಾರ, ಏನು ರಸ್ತೆ ವಾರ? ಅದೇ ಓವರಾಲ್ ಅಂದ್ರೆ ಬಿಟ್ರೆ ಮತ್ತೆ ಇಡೀ ದೇಶದಲ್ಲಿ ಓವರಾಲ್ ಇಲ್ಲಲ್ಲ. ಹಂಗಂದ್ರೆ ಹಂಗೆ ಹೇಳ್ಕಂತ ನಾನು ಹೇಳ್ಬಿಡ್ಬೋದು. ಓವರಾಲ್ ಅಂತಂದ್ರೆ ಮುಗಿತಲ್ಲ. ಮತ್ತು ಓವರಾಲ್ ಎಲ್ಲಿ ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ. ಈ ಥರದ್ದು ನಾವು ಹೆಂಗೆ ಉತ್ತರ ಕೊಡೋಣ? ಅವ್ರಿಗೆ ನೀವು ಕೇಳ್ರಿ ಓವರಾಲ್ ಅಂದ್ರೆ ಏನು ಸರ್, ನೀವು ಅವ್ರಿಗೆ ಕೇಳ್ರಿ. ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ. ಅವರು ಸರ್ಕಾರದ ಮೇಲೆ ಒಂದು ಆರೋಪ ಮಾಡಿದ್ರು, ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ. ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು. ಅದ್ರಾಗ ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಇರ್ಬೇಕು. ಯಾಕಂದ್ರೆ ಇಷ್ಟು ಡೀಪಾಗಿ ಯಾರು ಬಿಟ್ಟಾರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಅವ್ರಿಗೆ ಹೆಂಗೆ ಗುರುತು ಯಾರು ಬಿಟ್ಟಾರೆ ಯಾರಿಲ್ಲ, ಫೋಟೋ ಯಾರು ಬಿಟ್ಟಾರೆ? ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದು ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವಕ್ಕೆ ಇವ್ರು ಮಾತಾಡೋದು ನಾವೇನು ಉತ್ತರ ಕೊಡೋದು? ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ದಾರೋ, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದಾರೋ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅದ್ರ ಬಗ್ಗೆ ಚರ್ಚೆ. ವಾಲ್ಮೀಕಿ ಹಗರಣಗಳನ್ನ ಡೈವರ್ಟ್ ಮಾಡಕ್ಕೆ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ. ಅಲ್ರಿ, ಡೈವರ್ಟ್ ನಾವೆಲ್ಲ ಮಾಡ್ತಾ ಇದ್ದೀವಿ. ವೇರ್ ಇಸ್ ಕ್ವಶನ್ ಆಫ್ ಡೈವರ್ಟಿಂಗ್? ವೈ ಶುಡ್ ವಿ ಡೈವರ್ಟ್ ಮಾಡೋಕ್ಕೇನೈತೆ? ಓಪನ್ ಆಗೈತೆ. ಈಗ ಅವ್ರನ್ನೇ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರಿಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ 1 ಕೇಳ್ರಲ್ಲ ಅವರಿಗೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಡಿಸಿ ಕೇಳ್ರಿ. ಓನರ್ಶಿಪ್ಪಿನ ಪ್ರಾಬ್ಲಮ್ ಇದೆಯಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? 125 ಸೀಟಿಗೆ ನೀವು ಪಾದಯಾತ್ರೆ ಮಾಡಿದಾರ, ಬರ 14 ಸೈಟಿಗೆ ಪಾದಯಾತ್ರೆ ಮಾಡಿದಾರ? ಸೈಟ್ ಕೊಟ್ಟವ್ರು ಯಾರು? ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು? ಯಾಕೆ 125 ಉಳಿದ ಸೈಟೆಲ್ಲ ಕೊಟ್ಟಿರೋ ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ? Why only prosecution is only for 14 sites? Why not another remaining 111 ಸೀಟ್ ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರಿಗೆ ಕೇಳಿ. ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರ ಇದೆ, ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಅರ್ಥ ಆಗುತ್ತೆ. ಕೇಳ್ರಿ ಅವರಿಗೆ. SC/ST ಲ್ಯಾಂಡ್ ಅಂತ ಹೇಳ್ತಾರೆ, ದಾಖಲಾತಿ ಇದೆ SC/ST ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ತಾನೆ. ಇದು ಕೇಳ್ರಿ. ಮತ್ತೆ
ಅವ್ರಿಗೆ ಸ್ಟೆಪ್ ವೈಸ್ ಕೇಳಿದ್ರೆ ಅವ್ರು ಉತ್ತರ ಕೊಟ್ಟರೆ ಮತ್ತೆ ತಿರ್ಗಾ ನಾನು ಉತ್ತರ ಕೊಡ್ತೀನಿ. ನಿಂಗೆ ಸುಮ್ಮನೆ ಹೇಳೋದು ಮೂಡ ಹಗರಣ ಆ ಹಗರಣ ಅಂತ ಹೇಳ್ಬಿಟ್ರೆ ಹೆಂಗೆ ಹೇಳೋದು? ಈಗ ನಾವು ರಫೇಲ್ ಹಗರಣ ಬಗ್ಗೆ ಮಾತಾಡೋಣ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ. ಕೇಳ್ರಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ರಿ. ಯಾರಿಗೆ? ಜೋಶಿ ಅವರಿಗೆ. ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿದ್ದಾರೆ ಈಗ? ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ. ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನ್ಗೆ ಅಲ್ಲಿ MP ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ. ಮತ್ತೆ ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ? ನೀವು ಕೇಳ್ರಿ, ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ. ಈ ಥರ ಬಂದು ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆಗಳು ಕೇಳ್ರಿ. ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೇಕು, ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಅಲ್ಲ, ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು. ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ? ಮತ್ತು ಅವ್ರ ಸರ್ಕಾರದಾಗಿದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡ್ಲಿಲ್ಲ? ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡ್ಲಿಲ್ಲ? ಅದೇ ಕೇಳ್ತದೆ. ಫಸ್ಟ್ ಪ್ರಶ್ನೆ ನನಗೆ ಗೊತ್ತಿದ್ದು ಕೇಳ್ತಾರೆ ನೀವು, ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡ್ಲಿಲ್ಲ ಅಂತೆ, ಇವಾಗ ಯಾಕೆ ಕೊಡ್ತಾ ಇದಾರಂತೆ? ಅದೇ ರೀ, ಅವಾಗ ಇತ್ತಲ್ಲ ನೋಡಿ. ಅದೇ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಅದ್ರಿ. ಅವ್ರು ಹೇಳಿದ್ದ ಒಂದು ನಿಮಿಷ ಕೇಳ್ರಿ, ಲಿಖಿತ ರೂಪದ ಅವ್ರು ತಾನೇ ಕೊಟ್ಟಿರೋದು. ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರ್ಬೇಕು ಸರ್. ಅವರು ದೇ ಹ್ಯಾಡ್ ಗಿವನ್ ಇನ್ ರೈಟಿಂಗ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೈಟಿಂಗ್ನ ಕೊಟ್ಟಿದ್ರು, ಹೌದಲ್ಲ ಸರ್? ಕೊಟ್ಟರು. ಈಗ ನಾವು DBT ಮಾಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದೀವಿ. ನಾವು ನಮ್ಮ ಸ್ಕೀಮ್ ನಾವು ಹೆಂಗನ ಮಾಡ್ಕೊಂತೀವಿ ಅಲ್ವಾ? ಈಗ ಅವ್ರು 80 ಕೋಟಿಗೆ ಅಕ್ಕಿ ಕೋಟಿ ಅಂತಾರಲ್ಲ, ಅದ್ರ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ? ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ 80 ಕೋಟಿ ಅಕ್ಕಿಗೆ 2 ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಿರೋದು. 80 ಕೋಟಿ ಅಕ್ಕಿಗೆ 2 ಅಥವಾ 3 ರೂಪಾಯಿ ಸಬ್ಸಿಡಿ ಇರ್ಬೇಕು, ಅದಕ್ಕೆ ಜಾಸ್ತಿ ಅಲ್ಲಿ. ಇದು ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಮತ್ತೆ ಇವರು ನಾನು ಕೊಡಕತ್ತೀನಿ ಅಕ್ಕಿ ಅಂತ ಮೋದಿ ಸಾಹೇಬ್ರು ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡಕತ್ತಾರಲ್ಲ. ಎಲೆಕ್ಷನ್ ಯಾವಾಗ ಹತ್ರ ಬಂತು, ಈ ಗ್ಯಾರಂಟಿ ಅನ್ನೋ ಪದ ಅವರೇ ಸ್ಟಾರ್ಟ್ ಮಾಡಿದ್ರು. ಈ ಅಕ್ಕಿಗಳು ನಾವು ಕೊಡ್ತೀವಿ, ನಾನೇ 80 ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿ ಅಂತ ಯಾರು ಮೋದಿ ಸಾಹೇಬ್ರು ಸ್ಟಾರ್ಟ್ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಇದು ಮೋದಿ ಅವ್ರ ಅಕ್ಕಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು. ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು 2 ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ. ಇವ್ರು 2 ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು. ನಾವು 2 ರೂಪಾಯಿ ಕೊಡ್ತಿದ್ವಿ ತಾನು ಅಕ್ಕಿ, ಎಷ್ಟಕ್ಕೆ ಕೊಡ್ತಿದ್ವಿ ಅಂತ? ಮತ್ತೆ ಇವ್ರು 2 ರೂಪಾಯಿ ತಗೊಂಡು 2 ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ. ಇವ್ರು ಯಾವಾಗಲೂ ಹಿಂಗೆ ಇರೋದು. ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ 10 ವರ್ಷ ಆಗಿದೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದಿರ್ಸ್ರಿ. ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್, 10 ವರ್ಷದ ಜನ್ಧನ್ ಯೋಜನಾ ಬಗ್ಗೆ ಮಾತಾಡ್ತಾರಾ? ಏನಾಯ್ತು ಜನ್ಧನ್ ಯೋಜನಾ? ಅದರ ಬಗ್ಗೆ ಮಾತನಾಡ್ತಾರಾ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರಾ? ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಬರೋದು ಮಾಧ್ಯಮ ಬರೋದು, ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು, ಹೋಗ್ಬಿಡೋದು ಅಷ್ಟೇ. ಅವ್ರು ಹೇಳಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್, ಅವ್ರು ಮಾಡಿರ್ತಕ್ಕಂಥದ್ದೇ. ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚು ಏನಾಯ್ತು ಮಹಾರಾಷ್ಟ್ರದಲ್ಲಿ, ಅದ್ರ ಬಗ್ಗೆ ಮಾತಾಡ್ತಾರಾ? ಈಗ ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು, ರೋಡ್ಗಳು, ಏರ್ಪೋರ್ಟ್ಗಳು ಸೋರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ರಾಮ ಮಂದಿರೇ ಸೋರ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಬರೋದು, ಅಲಿಗೇಷನ್ಸ್ ಮಾಡೋದು, ಹೋಗೋದು, ಈ ಥರ ಇದ್ರೆ ಉಪಯೋಗ. ಅದಕ್ಕೆ ನಾವೊಂದು ಚರ್ಚೆ ಒಂದು ಪಾಯಿಂಟು, ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ. ಇದು ಏನಕ್ಕಂದ್ರೆ ಜನಕ್ಕೆ ಬಹಿರಂಗವಾಗಿ ಗೊತ್ತಾಗ್ತದೆ. ಮೊನ್ನೆ ಒಂದು ಮಾತು ಅಕ್ಕಿ ವಿಚಾರಕ್ಕವರು, ನಾವು ಈಗ ಅಕ್ಕಿ ಕೊಡಕ್ಕೆ ರೆಡಿ ಇದೀವಿ, ಆದ್ರೆ ಸಿದ್ದರಾಮಯ್ಯನವರು ಅನುಮತಿ ಕೊಡ್ತಿಲ್ಲ. ಎಲ್ಲಿ ಮುನಿಯಪ್ಪನವ್ರಿಗೆ ಹೆಸರು ಬರುತ್ತೋ ಅಥವಾ ರೊಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಕ್ಕಿ ಖರೀದಿ ಮಾಡಕತ್ತಿಲ್ಲ ಅವರು. ಅದಕ್ಕೆ ಹೇಳೋದು ಕರೆಕ್ಟ್ ಇದೆ. ಯಾರು ಪ್ರಹ್ಲಾದ್? ನೀವು ಫಸ್ಟ್ ಕೇಳ್ರಿ ಸರ್, ಅಕ್ಕಿ ತೊಗೊಂಡು ನಾವು ಸಂತೋಷ ಹೊಡೆದು ಮಾತಾಡಿದ್ವಿ, ಅದು ಮುಂದೆ ಮಾತಾಡೋಣ. ಫಸ್ಟ್ ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ನೀವೆಲ್ಲ ಕಡೆ ಮೋದಿ ಅಕ್ಕಿ ಅಂತ ಹೇಳ್ತಾರಲ್ಲ, ಇದು ಸರಿನಾ? ಈ ಫಸ್ಟ್ ಪ್ರಶ್ನೆ ಕೇಳ್ರಿ. ಯಾರಿಗೆ? ಜೋಶಿ ಅವ್ರಿಗೆ ಕೇಳಿ, ಸರ್ ಇದು ಪ್ರೋಗ್ರಾಮ್ ನಿಮ್ದಾ? ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು? ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ನಿಮಗೇನು ಸಂಬಂಧ ಇದೆ ಇದಕ್ಕೆ? ಮೋದಿ ಸಾಹೇಬ್ರು 2 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳ್ರಿ. ಮತ್ತು ಅವಾಗ ಇವತ್ತು ನೀವು ಅಕ್ಕಿ ಕೊಡಕ್ಕೆ ರೆಡಿ ಇದ್ರೆ ಅವಾಗ ಯಾಕೆ ಕೊಡಂಗಿಲ್ಲ ಅಂತ ನೀವು ಕೇಳ್ಬೇಕಲ್ಲ, ಅದಕ್ಕೆ ಉತ್ತರ ಕೊಡ್ಲಿ. ಆಮೇಲೆ ನಾವು ಹೇಳ್ತೀವಿ ಈಗ ಯಾಕೆ ತೊಗೊಳಲ್ಲ ಅಂತೇಳಿ. ನಾವು ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ. ಫಸ್ಟ್ ಇದಕ್ಕೆ ಉತ್ತರ ಕೊಡಕ್ಕೆ ಹೇಳ್ರಿ. ನಾವು ತಗೋಬೇಕೋ ತಗೋಬಾರ್ದು ನೀವು ರೈಟಿಂಗ್ನ ಕೊಡಕ್ಕೆ ಹೇಳ್ರಿ ಫಸ್ಟ್ ಅವರಿಗೆ. ಯಾರಿಗೆ? ಜೋಶಿ ಅವರಿಗೆ. ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನೀವು ಅಕ್ಕಿ ಕೇಳ್ದಾಗ ಕೊಡಕ್ಕೆ ರೆಡಿ ಇರಲಿಲ್ಲ, ಈ ಬಾರಿ ನಾವು ಕೊಡಕ್ಕೆ ರೆಡಿ ಇದೀವಿ ಅಂತ ಅವ್ರು ರೈಟಿಂಗ್ ಕೊಡಕ್ಕೆ ಹೇಳ್ರಿ. ಆಮೇಲೆ ಸರ್ಕಾರ ತೀರ್ಮಾನ ಮಾಡೋದು. ಅವ್ರು ಯಾಕೆ ಬಂದು ಪ್ರಶ್ನೆ ಹೇಳ್ಬೇಕಂಗೆ ನಾವು ಅಕ್ಕಿ ಕೊಡಕ್ಕೆ ರೆಡಿ ಇದೀವಿ ಅಂತೇಳಿ? ಊರಲ್ಲಿ ಯಾಕೆ ಹೇಳ್ತಾರೆ ಅವರು? ಊರಲ್ಲಿ ಯಾಕೆ ಹೇಳ್ತಾರೆ? ಮತ್ತೆ ಸುಮ್ಮನೆ ಹೇಳ್ತಾರೆ ಅಟೆ. ಅದಕ್ಕೆ ಅವ್ರು ರೈಟಿಂಗ್ನ ಕೊಡಕ್ಕೆ ಹೇಳ್ರಿ. ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ, ಕಳೆದ ಬಾರಿ ಕೂಡ ಈ ಥರ ಸ್ಟಾಕ್ ಇತ್ತು, ನೀವು ನಮಗೆ ಕೇಳಿದ್ರಿ, ನಾವು ಕೊಟ್ಟಿಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ, ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರನ ತೆಗೆದುಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಂತ ರೈಟಿಂಗ್ ಕೂಡ ಕೇಳ್ರಿ. ನಾ ಹೇಳಿದ ಪ್ರಶ್ನೆ ಕೇಳ್ರಿ ಅವ್ರಿಗೆ. ಸುಮ್ಮನೆ ನೀವು ನಮ್ಮನ್ನು ಕೇಳ್ತೀರಿ, ಬರ್ರಿ ನಾವು ಹೇಳಿದ್ವಿ ಬರ್ಕೊಳ್ರಿ, ನಾವು ಹೇಳಿದ್ ಕೇಳ್ರಿ ಅವ್ರಿಗೆ. ನೀವು ಕೇಳ್ರಿ ಅಲ್ಲ, ಡಿಬೇಟ್ ಕೇಳ್ರಿ ಅಂತ ಹೇಳಕತ್ತೀವಿ. ನೀವು ಕೇಳಿದ್ವಿ, ನಾನು ಒಂದ್ಸಲಿ ನಾವು ನೋಡಿಲ್ಲ, ನೀವು ಕೇಳಿದ್ವಿ, ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ ನನಗೆ. ನೀವು ಏನು ಕೇಳ್ತೀರ ನೀವು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ. ನೀವೇನು ರೆಕಾರ್ಡಿಂಗ್ ಮಾಡ್ತೀರಿ, ನಾವು ಕೇಳಿರೋ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿರೋ ಪಾಯಿಂಟ್ಗಳು ಸ್ಪೆಸಿಫಿಕ್ ಆಗಿದ್ದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಈ ವಿಚಾರಕ್ಕೆ ಧಾರವಾಡ ಜಿಲ್ಲೆಗೆ ಹೋದಾಗ
ದಶಕಗಳಿಂದ ಹೋರಾಟ ನಡೆಯಿತು. ಈಗ ಗೋವಾಕ್ಕೆ ಸಿಹಿ, ಕರ್ನಾಟಕ ಸಿಹಿ ಅಂತೇಳಿ ಮತ್ತೆ ಕೇಂದ್ರದಾಗ ಅವ್ರದ್ದೇ 10 ವರ್ಷ ಸರ್ಕಾರ ಇದ್ದು ನಾವು DPR ಮಾಡಿಸಿದ್ವಿ ಅಂತ ವಿಜಯೋತ್ಸವ ಆಚರಣೆ ಮಾಡಿದ್ರೆ ಸರ್ ಇಲ್ಲಿ ಬಂದು ಅಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಕಿನ್ನ ಚೆನ್ನಾಗೇ ಇದೆ, ಹೌದಿಲ್ಲ? ಈಗ ನೀವು ಜನಕ್ಕೆ ಬಿಡಿಸಿ ಹೇಳ್ಬೇಕು, ನೀವು ಅನಲೈಸ್ ಮಾಡ್ಬೇಕಲ್ವ ನಡುಕೆ. ಸರ್ಕಾರ ಅವ್ರದ್ದೇ, ಗೋವಾ ಅವ್ರದ್ದೇ, ಮಹಾರಾಷ್ಟ್ರ ಅವ್ರದ್ದೇ ಇತ್ತು, ಕರ್ನಾಟಕನೂ ಅವ್ರದ್ದೇ ಇತ್ತು, ಕೇಂದ್ರದಲ್ಲಿ ಅವರೇ ಇತ್ತು, ಆಯಿತಾ? ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಲಿಲ್ಲ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೊನ್ನೆ ಇಲ್ಲೊಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋವಾದವ್ರಿಗೆ ಕೊಟ್ಟಿರಲಿಲ್ಲ, ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳಬೇಕಲ್ವಾ? ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪ್ರೂವನೇ ಕೊಟ್ಟಿಲ್ಲ, ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ಟರು? ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.